ನಮಸ್ತೆ ಎಲ್ಲರಿಗೂ. ನಾನು ಸುಧಾ. ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಇವಾಗ ಹೇಳೋಣ. ನನ್ನ ಬಗ್ಗೆ ಗೊತ್ತಾಯಿತು ಆ್ಯಂಡ್ ನಾನು ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಯಿತು. ಉಪ್ಪಿನಕಾಯಿ ಮತ್ತು ಚಟ್ನಿ ಬಿಸ್ನೆಸ್ ನಮ್ಮದು. ಆ್ಯಂಡ್ ಸೊ ಇವಾಗ ಫಸ್ಟ್ ಲೆಟ್ಸ್ ಟಾಕ್ ಅಬೌಟ್ ದಿ ಉಪ್ಪಿನಕಾಯಿ. ಸೊ ಉಪ್ಪಿನಕಾಯಿ ಬಂದುಬಿಟ್ಟು ನಮ್ಮ ಹತ್ರ 2 ವೆರೈಟಿ. ಒಂದು ಲೆಮನ್ ಪಿಕಲ್ ಆ್ಯಂಡ್ ಇನ್ನೊಂದು ಮ್ಯಾಂಗೋ ಪಿಕಲ್. ಸೊ ನಮ್ಮದು ಮ್ಯಾಂಗೋ ಪಿಕಲ್ ಆ್ಯಕ್ಚುಲಿ ಏನಂತಂದರೆ ಮೇನ್ ಬಾಸ್ ಪ್ರಾಡಕ್ಟ್ ಆಫ್ all of our products. So mango pickle, it's our favorite. ಅಲ್ಲ, it's my favorite first of all. ತುಂಬ ಚೆನ್ನಾಗಿರುತ್ತೆ. ಓಕೆ, ಅದಿನ್ನ ರೆಡಿ ಆಗಿಲ್ಲ ಆ್ಯಕ್ಚುಲಿ. ಈಗ ಸದ್ಯಕ್ಕೆ ಲೆಮನ್ ಪಿಕಲ್ ರೆಡಿ ಇದೆ. ಸೊ ವಿ ಹ್ಯಾವ್ 2 types of pickles. ಒನ್ ಈಸ್ ಲೆಮನ್, ಮತ್ತೊಂದು ಮಾವಿನಕಾಯಿ, ಉಪ್ಪಿನಕಾಯಿ. ಸೊ ಈ ನಿಂಬೆಹಣ್ಣಿನ ಉಪ್ಪಿನಕಾಯಲ್ಲಿ ಸೊ ಇದು ಲೆಮನ್ ಪಿಕಲ್ ಏನಂದರೆ ನನಗೆ ಇಷ್ಟ. ಓಕೆ, ನನಗೆ ಇಷ್ಟ ಹೆಂಗಂದರೆ ಚೆನ್ನಾಗಿದೆ. ಹೇಗೆ ಹೇಳೋದು, ಟೇಸ್ಟ್ ಚೆನ್ನಾಗಿದೆ. ಹಾಗೆ ಸುಮ್ಮನೆ ತಿನ್ಬೋದು. ಯಾವುದು ಹೆಚ್ಚು ಇಲ್ಲ, ಯಾವುದು ಕಡಿಮೆನೂ ಇಲ್ಲ, ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. ನಾನು ಸ್ವೀಟ್ ಹುಡುಗಿ ಅಲ್ಲ, ನಾನು ಸ್ವೀಟ್ ಜಾಸ್ತಿ ಯಾವುದು ತಿನ್ನಲ್ಲ. ಬಟ್ ನನಗೆ ಇದು ಯಾವಾಗ್ಲೂ ನನಗೆ ಇದು ಗೊತ್ತೇ ಇರಲಿಲ್ಲ. ನನಗೆ ಇದಕ್ಕೆ ಸ್ವೀಟ್ ಅಂದರೆ ಬೆಲ್ಲ ಹಾಕಿದ್ದಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಓಕೆ, ಅದು ನನಗೆ ನನ್ನ ಚಿಕ್ಕಮ್ಮ ಹೇಳಿದ ಮೇಲೆ ನಂಗೆ ಗೊತ್ತಾಯಿತು, ಬೆಲ್ಲ ಹಾಕ್ತಾರೆ ಅದಕ್ಕೆ ಇಷ್ಟು ಅದೇನದು ಕನ್ಸಿಸ್ಟೆನ್ಸಿ ಸ್ವಲ್ಪ ಹಿಂಗಿದೆ ಅಂತ. ಸೊ ನನಗೆ ಗೊತ್ತಿರಲಿಲ್ಲ ಬೆಲ್ಲ ಹಾಕಿದೆ ಅಂದರೆ ತಿಂತೀನಿ ಬಟ್ ಗೊತ್ತಿಲ್ಲ ನನಗೆ. ಸೊ ಇದಕ್ಕೆ ಬೆಲ್ಲನೇ ಮೇನ್ ಇಂಗ್ರೀಡಿಯೆಂಟ್. ಲೆಮನ್, ನೆಕ್ಸ್ಟು ಬೆಲ್ಲ, ಆಮೇಲೆ ಸ್ವಲ್ಪ ಸ್ಪೈಸ್ ಅಷ್ಟೇ. ಮತ್ತು 0% ಆಯಿಲ್ ಫ್ರೀ ಪಿಕಲ್ಸ್ ಆ್ಯಂಡ್ ಚಟ್ನೀಸ್. ಯಾರ್ದು? ಸ್ವಾನ್ ಪ್ರಾಡಕ್ಟ್ಸ್. ನೆನ್ಪಿಟ್ಕೊಳ್ಳಿ ಎಲ್ಲ. ಸೊ ನಾವು ಟೇಸ್ಟನ್ನು ಕನ್ಸಿಡರೇಷನಲ್ಲಿ ಇಟ್ಕೊಂಡು ಮತ್ತು ಒಂದು ಹೆಲ್ತನ್ನು ಕನ್ಸಿಡರೇಷನಲ್ಲಿ ಇಟ್ಕೊಂಡು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸ್ವಾನ್ ಪಿಕಲ್ಸ್ ಆ್ಯಂಡ್ ಚಟ್ನೀಸ್. ಓಕೆ, ಸೊ ಆ್ಯಂಡ್ ಇವನ್ ಮ್ಯಾಂಗೋ ಪಿಕಲಲ್ಲಿ ನನಗೆ ಇವಾಗ ನಿಮಗೆ ತೋರಿಸ್ಲಿಕ್ಕೆ ಇಲ್ಲ ನನ್ನ ಹತ್ರ. ಸೊ ಮ್ಯಾಂಗೋ ಪಿಕಲ್ ಏನಂದರೆ ಅದೂ ಹಾಗೆ ಆಯಿಲ್ ಫ್ರೀ. ಅಲ್ಲಿ ನಾವು ಬೆಲ್ಲ ಏನೂ ಯೂಸ್ ಮಾಡಲ್ಲ. ಸೀದಾ ಏನು ಸ್ಪೈಸಸ್. ನಮ್ಮ ಫ್ಯಾಮಿಲಿ ಫುಲ್ ಶೆಫ್ಸ್ ಇದ್ದಾರೆ ಗೊತ್ತಾ. ಸೊ ಅದಕ್ಕೇನೆ ನಾನು ಈ ಫುಡ್ ಪ್ರಾಡಕ್ಟ್ಸನ್ನು ಮಾರ್ಕೆಟ್ಗೆ ತರಬೇಕು ಅಂತ ಡಿಸೈಡ್ ಮಾಡಿದ್ದು. ಯಾಕಂತಂದರೆ ನಮ್ಮ ಮನೇಲಿ ಯಾವತ್ತೂ ಲೈಕ್ ವೆನ್ ಇಟ್ಸ್ ಕಮ್ಸ್ ಟು ಪಿಕಲ್ಸ್ ಆ್ಯಂಡ್ ಚಟ್ನಿ ನನ್ನ ಫೇವ್ರೆಟ್ ಅಂದರೆ ನಾನು ಹೊರಗಡೆ ತುಂಬ ಪ್ಲೇಸಸಲ್ಲಿ ಇದ್ದೀನಿ. ನಾನು ಫುಡ್ಡು ತಿಂದಿದ್ದೀನಿ ಸ್ವಲ್ಪ ಪ್ಲೇಸಸ್ದು ಇನ್ ಕರ್ನಾಟಕ. ಹೇಳಿಬಿಟ್ಟೆ ಇವಾಗ ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀವಿ ಮತ್ತು ಲೆಮನ್ ಪಿಕಲಲ್ಲಿ ಮತ್ತು ಮ್ಯಾಂಗೋ ಪಿಕಲಲ್ಲಿ ಅಂತ. ವಿಚ್ ಮೀನ್ಸ್ ವಿ ಆರ್ ಯೂಸಿಂಗ್ ವೆರಿ ಫ್ಯೂ ಇಂಗ್ರೀಡಿಯೆಂಟ್ಸ್. ಸೊ ನಾನು ಒಂದು ನಾನು ಹೆಲ್ತ್ ಕಾನ್ಷಿಯಸ್ ಗರ್ಲ್. ಸೊ ನನಗೆ ಹೆಲ್ತ್ ಬಗ್ಗೆ ಸ್ವಲ್ಪ ತುಂಬ ಕಾನ್ಷಿಯಸ್ ಇದೆ. ಸೊ ನಾನು ಸ್ಟಡಿ ಮಾಡಿದಾಗ ನನಗೆ ಗೊತ್ತಾಗಿದ್ದು ಏನು ಅಂತಂದರೆ, ನಾವು ಯಾವುದೇ ಫುಡ್ಡನ್ನು ಏನು ತಿಂತೀವೋ ಆ ಫುಡ್ಡು ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಎಷ್ಟು ಕಡಿಮೆ ಪ್ರೊಸೆಸ್ಡ್ ಆಗಿರುತ್ತೆ, ಅಷ್ಟು ನಮ್ಮ ಹೆಲ್ತಿಗೆ ಒಳ್ಳೆಯದು. ಅರ್ಥ ಆಯಿತಾ? ಸೊ ನಮ್ಮ ಪ್ರಾಡಕ್ಟ್ಸಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಪ್ರಾಸೆಸ್ ಕೂಡ ತುಂಬ ಪ್ರಾಸೆಸ್ಡ್, ಗಿಗ್ಗರಣೆ ಮತ್ತು ಅದಕ್ಕೆ ಎಕ್ಸ್ಟ್ರಾ ಆಯಿಲ್, ಇದು ವೇಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಅದೆಲ್ಲ ನಾವೇನು ಮಾಡೋದಿಲ್ಲ. ಓಕೆ, ಆ್ಯಂಡ್ ಲೆಸ್ ingredients and less processed and tasty healthy pickle. Okay, so let's talk about chutneys. Tan. ಇದು ಗುರೆಳ್ಳು ಚಟ್ನಿ, ಇದು ಅಕ್ಸಿಕಾಳು ಚಟ್ನಿ. ಎರಡು ದೊಡ್ಡ ಸಣ್ಣ ಸೈಜ್ ಇದೆ ಅಂತ ಅಂದ್ಕೋಬೇಡಿ. ಏನು ಅಂದರೆ ಎರಡು ಸೈಜಲ್ಲೂ ಇದು 100 ಗ್ರಾಮ, 110 ಗ್ರಾಮ್ ಇದೆ. ಇದು 50 ಗ್ರಾಮ್. ಓಕೆ,
our products are available in 50 gram also, because we want everybody to afford our products. ಏನಂತಂದರೆ ಊಟ ಮಾಡುವಾಗ ಎಲ್ಲರ ಕೈಯಲ್ಲಿ ಸೇರೋ ಥರ ಇರಬೇಕು ನಮ್ಮ ಪ್ರಾಡಕ್ಟ್ಸ್. ಅಷ್ಟು ರೇಂಜಲ್ಲಿ ಇಡಬೇಕು ಅಂತ ನಾನು ಇಟ್ಟಿದ್ದು. ಬಿಕಾಸ್ ನಾನು ಕೂಡ 10-20 ರೂಪಾಯಲ್ಲೇ ಜೀವನ ನಡೆಸೋಳು. ಸೊ ನಮ್ಗೆ ಗೊತ್ತು 10-20 ರೂಪಾಯಿ ಬೆಲೆ. ಅದಕ್ಕೆ ನಾವು 10-20 ರೂಪಾಯಲ್ಲಿನೇ ನಮ್ಮ ಪ್ರಾಡಕ್ಟ್ಸ್ನ ಸ್ಟಾರ್ಟ್ ಮಾಡ್ತಾ ಇರೋದು. ತಗೊಳ್ಳಿ, 10-20 ರೂಪಾಯಿ ತಗೋಬೇಕು ನೀವೆಲ್ಲ. ಓಕೆ, ಸೊ ಚಟ್ನಿ ಇವಾಗ ಸದ್ಯಕ್ಕೆ ನಾನು 2 ಟೈಪ್ಸ್ ಚಟ್ನಿ ಇಟ್ಕೊಂಡಿದ್ದೀನಿ, ಗುರೆಳ್ಳು ಮತ್ತು ಅಗಸೆಕಾಳು. ಇದು ನನ್ನ ಫೇವ್ರೈಟ್. ಆ್ಯಂಡ್ ನನಗೆ ಎಲ್ಲ ಚಟ್ನಿನೂ ಫೇವ್ರೇಟ್. ಚಟ್ನಿ ಪುಡಿ ಚಟ್ನಿ ಅಂದರೆ ಹಸಿ ಚಟ್ನಿ ಬರುತ್ತೆ, ಆಮೇಲೆ ಈ ಪುಡಿ ಚಟ್ನಿ ಬರುತ್ತೆ, ಡ್ರೈಡ್ ಅಂತ ಹೇಳ್ಬೋದು, ಪುಡಿ ಅಂತ ನಾವು ಹೇಳ್ತೀವಿ. ಇದು ಪುಡಿ ಚಟ್ನಿ ನಾವು ಮಾಡ್ತಾ ಇದ್ದೀವಿ ಬಿಕಾಸ್ ಇಟ್ಸ್ ಈಸಿ ಆ್ಯಂಡ್ ಟೇಸ್ಟಿ. ಓಕೆ, ಏನಂತಂದರೆ ದಟ್ಸ್ ಕಮ್ಸ್ ಟು ಇಂಗ್ರೀಡಿಯೆಂಟ್ಸ್. ಇದರಲ್ಲಿ ಏನೇನು ಹಾಕ್ತೀವಿ ಇವಾಗ ಗುರೆಳ್ಳು ಚಟ್ನಿ ಮತ್ತು ಅಗಸೆಕಾಳು ಚಟ್ನಿಯಲ್ಲಿ ಏನು ಹಾಕ್ತೀವಿ ಏನಂದರೆ, ಗುರೆಳ್ಳು ಚಟ್ನಿಯಲ್ಲಿ ಗುರೆಳ್ಳು ಇರುತ್ತೆ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಉಪ್ಪು, ಖಾರ, ಅಷ್ಟೇ. ಅಗಸೆಕಾಳು ಚಟ್ನಿಯಲ್ಲಿ ಏನಿರುತ್ತೆ, ಅಗಸೆಕಾಳು ಚಟ್ನಿಯಲ್ಲಿ ಅಗಸೆಕಾಳು ಇರುತ್ತೆ, ಆಮೇಲೆ ಬೆಳ್ಳುಳ್ಳಿ, ಉಪ್ಪು, ಖಾರ, ಅಷ್ಟೇ ಇರುತ್ತೆ. ಓಕೆ, ಸೊ ಅಷ್ಟೇ ಎಲ್ಲ ಚಟ್ನಿನೂ ಬಂದು ನಾವು ಸೇಮ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀವಿ. ಕೆಲವೊಂದು ಚಟ್ನಿ ಇವಾಗ ನಾನು ನೆಕ್ಸ್ಟ್ ಪುಟಾಣಿ ಚಟ್ನಿ ಮತ್ತು ಹೆಸರು ಕಾಳು ಚಟ್ನಿ ಪುಡಿ ಅದೆಲ್ಲ ಮಾಡಬೇಕು, ಅಂದರೆ ಆನ್ಲೈನಲ್ಲಿ ಸ್ಟಾರ್ಟ್ ಮಾಡ್ತೀವಿ ಇನ್ನು. ಸೊ ಅದನ್ನು ಕೂಡ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಚಟ್ನಿನೂ ಕೂಡ ಸೇಮ್ ಪ್ರೊಸೀಜರೇ ಇರುತ್ತೆ. ಬಟ್ ಕೆಲವೊಂದು ಚಟ್ನಿಗೆ ಒಂಚೂರು ಏನಂದರೆ ಒಂದು 5%, ನಾಟ್ 5%, 2% ಪ್ರಾಸೆಸ್ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಮತ್ತು ಚಟ್ನಿ ಎಲ್ಲ ಸೇಮ್ ಬಟ್ ಡಿಫರೆಂಟ್ ಟೇಸ್ಟ್. ಓಕೆ, ಸೊ ನಮ್ಮ ಗುರೆಳ್ಳು ಚಟ್ನಿ, ಆಮೇಲೆ ಅಗಸೆಕಾಳು ಚಟ್ನಿ, ಆಮೇಲೆ ಉಪ್ಪಿನಕಾಯಿ ತಗೋಬೇಕು. ಎಲ್ಲ ತಿನ್ನಿ, ಒಂದು ಸತಿ ತಗೊಳ್ಳಿ. 10 ರೂಪಾಯಿ 20 ರೂಪಾಯಿಂದ ಸ್ಟಾರ್ಟ್ ಆಗೋದು. ಸೊ ಎಲ್ಲರೂ ತೊಗೊಂಡು ಟೇಸ್ಟ್ ಮಾಡ್ಬೋದು. ಟೇಸ್ಟ್ ಮಾಡಿದ್ಮೇಲೆ ಇಷ್ಟ ಆಯಿತು ಅಂದರೆ ಮತ್ತೆ ತಗೊಳ್ಳಿ, ಮತ್ತೆ ತಗೊಳ್ಳಿ. ಮತ್ತು ಚೆನ್ನಾಗಿಲ್ಲ ಅಂದ್ರೂ ನಮಗೆ ಹೇಳಿ, ನಾವು ಸರಿ ಮಾಡ್ಕೊತೀವಿ. ಓಕೆ, ಸೊ ಮತ್ತೆ ವೆನ್ ಇಟ್ಸ್ ಕಮ್ಸ್ ಟು ಟೇಸ್ಟ್ ತುಂಬ ಚೆನ್ನಾಗಿದೆ ಆಯಿತಾ. ನಾನು ಹೇಳಿದ್ನಲ್ವ, ನಾನು ಹೆಲ್ತ್ ಕಾನ್ಷಿಯಸ್ ಕೂಡ ಹೌದು, ಹಾಗೆ ನನಗೂ ಕೂಡ ಟೇಸ್ಟ್ ಬರ್ಡ್ಸ್ ಕೊಟ್ಟಿದ್ದಾನೆ ದೇವರು. ಸೊ ಹಾಗಾಗಿ ನಮ್ಮ ಪ್ರಾಡಕ್ಟ್ಸ್ ಹೆಲ್ದಿ ಕೂಡ ಟೇಸ್ಟಿ ಕೂಡ, ಮತ್ತು ರೀಸನೇಬಲ್ ಪ್ರೈಸಲ್ಲಿ ಇದೆ. ಎಲ್ಲದೂ ಕೂಡ ಅಂದರೆ ಎಲ್ಲರಿಗೂ ಅಫೋರ್ಡೆಬಲ್ ಆಗಿರಬೇಕು. ಕೆಲವು ಬ್ಯಾಚುಲರ್ಸ್, ಒಬ್ಬೊಬ್ಬರೇ ಬದುಕ್ತಿರ್ತಾವ್ರೆ ನನ್ನಂಥವ್ರು. ಸೊ ಎಲ್ಲರಿಗೂ ಕೂಡ ಅಫೋರ್ಡೆಬಲ್ ಆಗಿರಬೇಕು ಅಂತ ತುಂಬ ಕಡಿಮೆ ಹಾಕಿಟ್ಟಿದ್ದೀವಿ. ಬಿಸ್ನೆಸ್ ಇವಾಗ ಬರಬೇಡಿ, ಏನು ಲೆಕ್ಕಾಚಾರ ನೋಡಿಬಿಟ್ರೆ ಕಣ್ಣೀರು ಇಲ್ಲಿಗೆ ಬಂದು ಇದೆಲ್ಲ ಒದ್ದೆ ಆಗ್ಬಿಡುತ್ತೆ. ಬಟ್ ಅಡ್ಡಿಲ್ಲ, ಇವೆಲ್ಲ ತಿಂದು ಖುಷಿ ಪಟ್ಟರೆ ನನಗೆ ಅವಾಗ ಕಣ್ಣೀರು ಬರ್ತಾಯಿದ್ರು ಆನಂದ ಭಾಷ್ಪ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಓಕೆ, ಸೊ ಎಲ್ಲ ಟೇಸ್ಟ್ ಮಾಡಿ. ಥ್ಯಾಂಕ್ ಯು.